ನಾಳೆ ಇವತ್ತು ಬೆಂಗಳೂರಿನಾದ್ಯಂತ ಹಲವು ಕಡೆ ಧಾರಾಕಾರ ಮಳೆಯಾಗಿತ್ತು. ಹಲವು ಕಡೆ ಧರೆಗುರುಳಿದ್ದಾವೆ ಮರಗಳು ಕೂಡ. ಕೆಆರ್ ಮಾರ್ಕೆಟ್ಗೆ ಮಳೆ ನೀರು ನುಗ್ಗಿತ್ತು. ಬೆಂಗಳೂರಿನ ಹಲವು ಕಡೆ ಧಾರಾಕಾರ ಮಳೆಯಾಗಿದೆ. ಧರೆಗುರುಳಿದ್ದಾವೆ ಮರಗಳು, ಬೃಹತಾಕಾರದ ಮರಗಳು. ಕೆಆರ್ ಮಾರ್ಕೆಟ್ಗೆ ಮಳೆ ನೀರು ನುಗ್ಗಿದೆ. ಅರ್ಧ ಅಡಿ ನೀರು ನಿಂತಿದೆ. ವ್ಯಾಪಾರಿಗಳು ಕಂಗಾಲಾಗಿದ್ರು. ಹೋಟೆಲ್ಗೆ ಕೂಡ ನೀರು ನುಗ್ಗಿತ್ತು. ನಿನ್ನೆ ಗುಡುಗು ಸಹಿತ ಧಾರಾಕಾರವಾದಂತಹ ಮಳೆಯಾಗಿದೆ. ಬಿರುಗಾಳಿ ಸಹಿತ ಮಳೆಯಾಗಿರುವಂಥದ್ದು. ಹಾಗಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಹಲವು ಕಡೆ ಬೃಹತ್ತಾಕಾರದ ಮರಗಳು ಧರೆಗುರುಳಿದ್ದಾವೆ. ಕೆಆರ್ ಮಾರ್ಕೆಟ್ಗೆ ಮಳೆ ನೀರು ನುಗ್ಗಿದೆ. ಅರ್ಧ ಅಡಿ ನೀರು ನಿಂತಿದೆ. ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. ಹೋಟೆಲ್ಗೆ ಕೂಡ ನೀರು ನುಗ್ಗಿದ್ದಂಥದ್ದು. ನಿನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ಬೆಂಗಳೂರು ಅಲ್ಲೋಲ ಕಲ್ಲೋಲ ಆಗಿತ್ತು. ಹಲವು ಕಡೆ ಧಾರಾಕಾರವಾದಂತಹ ಮಳೆ ಸುರಿದಿದೆ. ಬೃಹತ್ತಾಕಾರದ ಮರಗಳು ಧರೆಗುರುಳಿದ್ದಾವೆ. ಕೆಆರ್ ಮಾರ್ಕೆಟ್ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಹಾಗಾಗಿ ಅಲ್ಲಿದ್ದಂತಹ ವ್ಯಾಪಾರಸ್ಥರು ಕೂಡ ಕಂಗಾಲಾಗಿದ್ದಂಥದ್ದು. ಎಲ್ಲಾ ಕಡೆನೂ ಕೂಡ ಇದೇ ರೀತಿಯಾಗಿ ಮಳೆ ಬಂದಿದೆ. ಅದರಲ್ಲೂ ಕೂಡ ತಗ್ಗು ಪ್ರದೇಶ ಎಲ್ಲೆಲ್ಲಿತ್ತೋ ಅಲ್ಲಿ ಜಲಾವೃತಗೊಂಡಿರುವಂಥದ್ದು. ಸಂಪೂರ್ಣವಾಗಿ ನದಿಯಂತಾಗಿದೆ ಅಲ್ಲಿನ ಪ್ರದೇಶ. ಅಷ್ಟು ಭೀಕರವಾದಂತಹ ಮಳೆ ಬಂತು. ಬಿರುಗಾಳಿ ಸಹಿತ ಮಳೆ ಬಂದಿದ್ದಂಥದ್ದು. ಇನ್ನು ಸಾಮಾನ್ಯವಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಬೃಹತಾಕಾರದ ಮರಗಳು ಕೂಡ ಧರೆಗುರುಳಿದಿದ್ದಾವೆ. ಪ್ರತಿ ಬಾರಿ ಬೆಂಗಳೂರಿನಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ಆಗಿರುವಂಥದ್ದು ನಿನ್ನೆಯ ಪರಿಸ್ಥಿತಿ ಕೂಡ. ಧಾರಾಕಾರವಾದಂತಹ ಮಳೆ ಸುರಿದಿತ್ತು. ನಿನ್ನೆ ಗುಡುಗು ಸಹಿತ ಭಾರೀ ಮಳೆ ಆಗಿತ್ತು. ಕೆಆರ್ ಮಾರ್ಕೆಟ್ಗೆ ಮಳೆ ನೀರು ನುಗ್ಗಿದೆ. ಹಾಗಾಗಿ ವ್ಯಾಪಾರಸ್ಥರು ಕೂಡ ಕಂಗಾಲಾಗಿದ್ರು. ಅರ್ಧ ಅಡಿ ನೀರು ನಿಂತಿತ್ತು. ಹೋಟೆಲ್ಗಳಿಗೂ ಕೂಡ ನೀರು ನುಗ್ಗಿದೆ. ಮಳೆ ನೀರಿನ ನೀರು. ಬೆಂಗಳೂರನ್ನೇ ಅಲ್ಲೋಲ ಕಲ್ಲೋಲ ಮಾಡಿರುವಂಥದ್ದು. ರಸ್ತೆಗಳೆಲ್ಲ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ನದಿಯಂತಾಗಿತ್ತು ರಸ್ತೆಗಳು. ವಾಹನ ಸವಾರರು ಪರದಾಟವನ್ನು ನಡೆಸಿದ್ದಾರೆ.